ದುಷ್ಟರ ಸ್ನೇಹ ಅಪಾಯ, ಅದು ಹೇಗೆ? ದುಷ್ಟರ ಸ್ನೇಹ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಅಪಾಯನೇ. ಒಂದು ಸೊಪ್ಪಿರುತ್ತೆ, ಅದು ತುರುಚಿನ ಸೊಪ್ಪು ಅಂತ, ತುರಿಕೆ ಆಗುತ್ತೆ, ಅದನ್ನು ಮುಟ್ಟಿದ್ರೆ ಸಾಕು ತುರಿಕೆ ಆಗುತ್ತೆ. ಈ ಕೆಟ್ಟವರು ಆ ತುರಿಕೆ ಆಗುವಂತಹ ಸೊಪ್ಪಿದ್ದಂಗೆ. ನಾವು ಅಪ್ಪಿತಪ್ಪಿ ಅದನ್ನು ಮುಟ್ಟಿದ್ರೆ ನಾವು ಯಾವ ಭಾಗ ಅದಕ್ಕೆ ಟಚ್ ಆಗಿರ್ತದೋ ಆ ಭಾಗ ನಮಗೆ ತುರಿಕೆ ಆಗಲಿಕ್ಕೆ ಶುರುವಾಗುತ್ತೆ, ಕೆರೆತ ಆಗಲಿಕ್ಕೆ ಶುರುವಾಗುತ್ತೆ. ಹಾಗೆ ಕೆಟ್ಟವರ ಸಂಘ ಇದೆಯಲ್ಲ, ಅದು ಅತಿಮಾನ ಭಂಗ ಅಂತ ಹೇಳ್ತಾರೆ. ದುಷ್ಟರ ಸಂಘ ಅತಿಮಾನ ಭಂಗ, ಒಳ್ಳೆಯವರ ಸಂಘ ಎದೆ ಮ್ಯಾಗ ಲಿಂಗ ಅಂತ ಹೇಳ್ತಾರೆ. ನಾವು ಒಳ್ಳೆತನದಲ್ಲಿ ನಾವು ಬಾಳಬೇಕು, ಬದುಕಬೇಕು ಅಂತಂದರೆ ನಮ್ಮ ಸುತ್ತ ಸಜ್ಜನರಿರಬೇಕು, ಒಳ್ಳೆ ನೀತಿವಂತರಿರಬೇಕು, ಬುದ್ಧಿವಂತರಿರಬೇಕು, ಒಳ್ಳೆ ನಡೆ ನುಡಿ ಇರುವಂಥವರು ನಮ್ಮ ಜೊತೆ ಇರಬೇಕು. ಸಾಮಾನ್ಯವಾಗಿ ಜ್ಞಾನಿಗಳು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ಸ್ವಾಮಿ ಈ ಹುಡುಗ ನಮ್ಮ ಹುಡುಗ ಒಳ್ಳೆಯನಾಗ್ತಾನ ಕೆಟ್ಟವನಾಗ್ತಾನ ಅಂತ ಕೇಳಲಿಕ್ಕೆ ಹೋಗ್ತಾರೆ. ಕೆಲವ್ರ ಹತ್ರ, ಜ್ಞಾನಿಗಳ ಹತ್ರ ಹೋಗ್ತಾರೆ. ಆವಾಗ ಜ್ಞಾನಿಗಳಾದವ್ರು ಹೇಳ್ತಾರೆ, ಇವನು ಒಳ್ಳೆಯವನಾಗ್ತಾನ ಕೆಟ್ಟವನಾಗ್ತಾನ ಅಂತ ನಾನು ಹೇಳ್ತೀನಿ, ಆದರೆ ನೀವು ನನಗೊಂದು ಪ್ರಶ್ನೆಗೆ ಉತ್ತರ ಕೊಡಿ, ಇವನ ಜೊತೆಯಲ್ಲಿ ಇರ್ತಕ್ಕಂಥ ಜೊತೆಗಾರರು ಯಾರು ಅಂತ ನಮಗೆ ತಿಳಿಸ್ರಿ, ಆಮೇಲೆ ನಾನು ಇವನು ಒಳ್ಳೆಯವನಾಗ್ತಾನೆ ಕೆಟ್ಟವನಾಗ್ತಾನೆ ನಾನು ಆಮೇಲೆ ಹೇಳ್ತೀನಿ ಅಂತಾರೆ. ಅಂದರೆ ಪರಿಸರ ಜೊತೆಗೆ ನಮ್ಮ ಸುತ್ತ ಇರ್ತಕ್ಕಂಥ ನಮ್ಮ ಜೊತೆಗಾರರು, ಇವರ ಮೇಲೆ ನಾವು ಒಳ್ಳೆಯವರಾಗ್ತೀವ ಕೆಟ್ಟವರಾಗ್ತೀವ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ರೂ ಸಹ ಕೆಟ್ಟವರಿಂದ, ಕೆಟ್ಟವರ ಸಹವಾಸದಿಂದ ಒಂದಲ್ಲ ಒಂದು ದಿನ ಕೆಟ್ಟದಾಗೇ ಆಗುತ್ತೆ. ಒಂದು ಸಲ ಒಂದು ಒಂಟೆ ನಾಡನ್ನು ತಪ್ಪಿಸ್ಕೊಂಡು ಕಾಡು ಕಡೆ ಬಂದುಬಿಡ್ತದೆ. ಕಾಡೊಳಗಡೆ ನಡ್ಕೋತಾ ಬರ್ತಾ ಇರ್ತದೆ. ಅಲ್ಲಿ ಒಂದು ಒಕ್ಕೂಟ ಇರ್ತದೆ. ಸಿಂಹ ಅದಕ್ಕೆ ಪ್ರೆಸಿಡೆಂಟು, ಅಧ್ಯಕ್ಷ. ಅಲ್ಲೊಂದು ಒಕ್ಕೂಟ ಮಾಡ್ಕೊಂಡಿರ್ತಾರೆ. ಏನು ಅಂತಂತಂದರೆ, ಒಂದು ನರಿ, ಒಂದು ತೋಳ, ಕಾಗೆ, ಹದ್ದುಗಳು, ಸೀಳು ನಾಯಿ ಇವರೆಲ್ಲ ಸೇರಿಕೊಂಡು ಜೊತೆಯಲ್ಲಿರ್ತಾರೆ. ಆ ಒಂದು ಗುಂಪಿಗೆ ಈ ಸಿಂಹ ಅಧ್ಯಕ್ಷ. ಇವರೆಲ್ಲ ಒಟ್ಟಾಗಿ ಬದುಕ್ತಾ ಇರ್ತಾರೆ. ಈ ಸಿಂಹ ಯಾವುದೋ ಒಂದು ಪ್ರಾಣಿಯನ್ನು ಕೊಂದು ತಿನ್ನುತ್ತಲ್ಲ, ತಿಂದ ಮೇಲೆ ಉಳಿದಂತಹ ಮಾಂಸವನ್ನು ಈ ನರಿ, ತೋಳ, ಕಾಗೆ, ಹದ್ದು, ಈ ಸೀಳು ನಾಯಿಗಳೆಲ್ಲ ತಿಂದ್ಕೊಂಡು ಜೊತೆಯಾಗಿರ್ತವೆ. ಒಂದು ದಿನ ಯಾವಾಗ ಈ ಒಂಟೆ ದಾರಿಯಲ್ಲಿ ಬಂತು, ನೋಡಿದ್ರು. ನೋಡಿ, ಇವತ್ತು ನಮ್ಗೆ ಒಳ್ಳೆಯ ಆಹಾರ ಅಂತ ಹೇಳಿ ಆ ನಾಯಕನಿಗೆ, ಆ ಸಿಂಹ ಅಧ್ಯಕ್ಷ ಇದನ್ನೆಲ್ಲ ಹೋಗಿ ಹೇಳ್ದು, ಈ ಕಡೆ ಒಂದು ಒಳ್ಳೆ ಒಂಟೆ ಬರ್ತಾಯಿದೆ, ಅದು ನಾವು 2 ದಿನ ಊಟ ಮಾಡ್ಬೋದು, ಅಷ್ಟು ದೊಡ್ಡ ಪ್ರಾಣಿ ಅದು, ಈಗಲೇ ಹೋಗಿ ಅದನ್ನು ಕೊಂದು ಬಿಡು, ನಾವು ಊಟ ಮಾಡೋಣ ಅಂತ ಹೇಳುತ್ತೆ. ಆವಾಗ ಇರಿ ಯಾವುದಕ್ಕೂ ವಿಚಾರ ಮಾಡೋಣ, ಅದು ನಡ್ಕೊಂಡು ಬರ್ತಾ ಇದೆ ಹೀಗೆ ಅಂಥೇಳಿ ಸಿಂಹ ಕರೆಸ್ಕೊಂಡು ಆ ಒಂಟೆಯನ್ನು ಕೇಳುತ್ತೆ, ನೀನು ಈ ಮಾರ್ಗದಲ್ಲಿ ಯಾಕೆ ಬಂದೆ? ಆವಾಗ ಒಂಟೆ ಹೇಳುತ್ತೆ, ನಾನು ದಾರಿ ತಪ್ಪಿ ಬಂದುಬಿಟ್ಟೆ, ಇವಾಗ ನಿನ್ನನ್ನು ಕೊಂದು ತಿಂದುಬಿಡ್ತೀವಲ್ಲ ನಾವು ಅಂತ. ಬೇಡ ಬೇಡ, ನಾವು ನಿಮ್ಮ ಜೊತೆಯಲ್ಲಿ ನಾನು ಕೂಡ ಇರ್ತೇನೆ, ನಾನು ಹುಲ್ಲು ತಿನ್ನೋ ಪ್ರಾಣಿ, ನನ್ನನ್ನು ಕೊಲ್ಲಬೇಡಿ ಅಂತ ಹೇಳುತ್ತೆ. ಹೀಗೆ ಸ್ವಲ್ಪ ದಿನ ಎಲ್ಲ ಒಟ್ಟಿಗೆ ಜೊತೆಯಲ್ಲಿ ಇರ್ತಾರೆ. ಸಿಂಹಕ್ಕೆ ಎಲ್ಲೋ ಒಂದು ಬೇಟೆ ಆಡಲಿಕ್ಕೆ ಹೋಗಿ ಅದು ಏಟು ಮಾಡ್ಕೊಂಡು ಬಿಡ್ತದೆ. ಏಟು ಮಾಡಿಕೊಂಡು ಅದು ನಡಿಲಿಕ್ಕೂ ಸಹ ಸಾಧ್ಯ ಆಗೋದಿಲ್ಲ, ಆ ಒಂದು ಸ್ಥಿತಿಗೆ ಬಂದುಬಿಡುತ್ತೆ. ಈ ಸಿಂಹ ಬೇಟೆ ಆಡಲಿಲ್ಲ ಅಂತಂದರೆ ನರಿ, ತೋಳ, ಕಾಗೆ, ಹದ್ದು, ನಾಯಿಗೆ ಊಟ ಇಲ್ಲ. ಸಿಂಹ ಪ್ರತಿದಿನ ಕೊಲ್ಲೋದಿಲ್ಲ, ಅದು ತಿಂಗಳಿಗೆ 1-2 ಬೇಟೆ ಅಷ್ಟೇ ಮಾಡೋದದು. ಈ ಉಳಿದಂಥ ಪೀಸ್ಗಳನ್ನೆಲ್ಲ, ಮಾಂಸದ ಚೂರುಗಳನ್ನೆಲ್ಲ ನರಿ, ತೋಳಗಳು ತಿಂತಾಯಿತ್ತು. ಯಾವಾಗ ಒಂದು ದಿನ ಸಿಂಹಕ್ಕೆ ಏಟಾಗಿ ಅದು ಬೇರೆ ಪ್ರಾಣಿಗಳನ್ನು ಹಟ್ಟಿಸಿಕೊಂಡು ಹೋಗಿ ಅವನ್ನು ಬೇಟೆ ಮಾಡಲಿಕ್ಕೆ ಆಗ್ದಲೇ ಅದು ಕೂತಿತ್ತಲ್ಲ, ಇವಕ್ಕೆಲ್ಲ ಹೊಟ್ಟೆ ಹಸಿವಾಗೋಯ್ತು. ಏನು ಮಾಡೋದು ಅಂಥೇಳಿ ಇವ್ರಿಗೆ ಒಂದು ದುರಾಲೋಚನೆ ಬಂತು. ಹೋಗಿ ಸಿಂಹಕ್ಕೆ ಹೇಳ್ದು, ನೋಡಿ ಹೇಗೂ ನಿನಗೆ ಬೇಟೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ನಾವೆಲ್ಲ ಸೇರಿಕೊಂಡು ನಮ್ಮ ಜೊತೆಯಲ್ಲಿ ಇದೆಯಲ್ಲ ಒಂಟೆ,
ಆ ಒಂಟೆನ ಕೊಂದು ತಿಂದುಬಿಡೋಣ ಅಂತ ಹೇಳ್ತು. ಆವಾಗ ಸಿಂಹ ಹೇಳ್ತು, ಬೇಡ ಬೇಡ, ವಿಶ್ವಾಸ ದ್ರೋಹ ಆಗುತ್ತೆ. ನಮ್ಮ ಜೊತೆಯಲ್ಲಿ ಇದುವರೆಗೆ ನಮ್ಮ ಜೊತೆಯಲ್ಲಿ ಇದು ನಂಬಿಕೆಯಿಂದ ಇದೆ ಅದು, ಹೀಗಾಗಿ ಅದನ್ನು ಕೊಲ್ಲೋದು ಬೇಡ. ಆವಾಗ ಇವೆಲ್ಲ ಸೇರಿಕೊಂಡು ಒಂದು ಚಮತ್ಕಾರವನ್ನು ಮಾಡ್ತಾರೆ, ಒಂದು ಪ್ಲ್ಯಾನ್ ಮಾಡ್ತಾರೆ. ಏನು ಅಂತಂದರೆ, ಸಿಂಹಕ್ಕೆ ಹೇಳ್ತೇವೆ, ಆಯಿತು ನೀನು ಕೊಲ್ಲೋದು ಬೇಡ, ಅದೇ ಏನಾದ್ರೂ ಒಂಟೆ ನನ್ನನ್ನು ಕೊಲ್ಲು ಅಂತ ಹೇಳಿದ್ರೆ ನೀನು ಒಪ್ಕೋತೀಯಾ ಅಂತ ಕೇಳುತ್ತೆ. ಅವಾಗ ಸಿಂಹ ಅದಾಗದು ಒಪ್ಕೊಂಡ್ರೆ ನೋಡೋಣ, ಕೊಲ್ಲೋಣ ಅಂತ ಹೇಳುತ್ತೆ. ಇವರೆಲ್ಲ ಬಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಏನು ಅಂತಂದರೆ, ಅಯ್ಯೋ ಪಾಪ, ಸಿಂಹ ಇದುವರೆಗೂ ನಮ್ಮನ್ನೆಲ್ಲ ಬೇಟೆ ಮಾಡಿ ಸಾಕ್ಕೊಂಡು ನಮ್ಮನ್ನೆಲ್ಲ ಚೆನ್ನಾಗಿಟ್ಟಿತ್ತು. ಈಗ ಸಿಂಹಕ್ಕೆ ಬೇಟೆ ಆಡಲಿಕ್ಕೆ ಆಗ್ತಾಯಿಲ್ಲ, ಪಾಪ ಅದು ಬಹಳ ಹಸಿವಿನಿಂದ ಇದೆ. ನಾವೆಲ್ಲ ಏನು ಮಾಡಲಿಕ್ಕಾಗುತ್ತೆ, ನಾವೆಲ್ಲ ಸಣ್ಣ ಸಣ್ಣ ಪ್ರಾಣಿಗಳು, ನಾವು ಕೊಂದರೆ ಯಾವುದನ್ನು ಕೊಲ್ಲಿಕ್ಕಾಗೋದಿಲ್ಲ, ಅಷ್ಟು ದೊಡ್ಡ ಪ್ರಾಣಿ ಕೊಲ್ಲಿಕ್ಕಾಗೋದಿಲ್ಲ. ನಾವೆಲ್ಲ ಊಟ ಮಾಡಿ ಸಿಂಹನೂ ಊಟ ಮಾಡಬೇಕಂತಂದರೆ ಒಂದು ಸ್ವಲ್ಪ ದೊಡ್ಡ ಪ್ರಾಣಿನೇ ಕೊಲ್ಲಬೇಕಾಗುತ್ತೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಇವರು ಸುಮ್ಮನೆ ಸಭೆ ಮಾಡ್ತಾಯಿದ್ದಾರೆ. ಆ ಸಭೆಯಲ್ಲಿ ಒಂಟೆನೂ ಇದೆ. ಆವಾಗ ಈ ನರಿ ಹೇಳುತ್ತೆ, ಏನೇ ಆದ್ರೂ ನಾನೇ ಬಲಿಹಾರಿ ಆಗಿಬಿಡ್ತೀನಿ, ನಾನೇ ಸಿಂಹಕ್ಕೆ ನನ್ನನ್ನು ಕೊಂದು ತಿಂದ್ಬಿಡು ಅಂತ ಹೇಳಿಬಿಡ್ತೀನಿ. ನನ್ನನ್ನು ಕೊಂದು ತಿಂದ್ಬಿಟ್ಟು ಸಿಂಹ ಹೊಟ್ಟೆ ತುಂಬಿಸ್ಕೊಳ್ಳಿ, ಪಾಪ ಅದು ಎಷ್ಟು ದಿನದ ಹಸುವಿನಿಂದ ಇದೆ, ಇಷ್ಟು ದಿನ ನಮ್ಮನ್ನು ಸಾಕಿತ್ತಲ್ಲ ಅದು ಅನ್ನುವಂಥ ಮಾತನ್ನು ನರಿ ಹೇಳುತ್ತೆ. ನರಿ ಹೇಳಿದ್ದನ್ನು ಈ ತೋಳನೂ ಹೇಳುತ್ತೆ. ಇವೆಲ್ಲ ಮಾತಾಡ್ಕೊಂಡಿರ್ತಾರೆ. ಆ ತೋಳ ಹೇಳಿದ್ದನ್ನು ಕಾಗೆ, ಹದ್ದುಗಳು ಹೇಳ್ತವೆ, ಈ ಸೀಳು ನಾಯಿಗಳು ಕೂಡ ಹೇಳ್ತವೆ. ಇದನ್ನು ಹೇಳಿದ ಮೇಲೆ ಒಂಟೆನೂ ಹೇಳಬೇಕಲ್ವಾ ಜೊತೆಯಲ್ಲಿರೋದು. ಆವಾಗ ಒಂಟೆನೂ ಕೂಡ ಹೇಳುತ್ತೆ, ಹೌದೌದು, ಬೇಕಾದ್ರೆ ನನ್ನ ಕೊಂದು ತಿಂದುಬಿಡಲಿ. ಇವರೆಲ್ಲ ಹೇಳಿದ ಮೇಲೆ ಅದು ಹೇಳಲೇಬೇಕಲ್ಲ, ಜೊತೆಯಲ್ಲಿದ್ದಾರೆ. ಒಂದು ಕೆಲಸ ಮಾಡೋಣ, ಈಗ ನಾವು ಏನು ಹೇಳಿದ್ವೋ ಅದನ್ನು ನಾವು ಸಿಂಹದ ಮುಂದೆ ಹೇಳಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗ್ತಾರೆ. ಒಟ್ಟಿಗೆ ಹೋಗಿ ಸಿಂಹಕ್ಕೆ ಹೇಳ್ತಾರೆ, ನೋಡು ರಾಜ, ನೀನು ಈ ಕಾಡಿಗೆ ರಾಜ, ನೀನು ನಮ್ಮನ್ನೆಲ್ಲ ಇಷ್ಟು ದಿನ ನೀನು ಸಾಕಿ ನಮ್ಮನ್ನು ಸಲಹಿದ್ದೀಯಾ, ಈಗ ನೀನು ಕಷ್ಟದಲ್ಲಿದ್ದೀಯಾ, ನೀನು ಬೇಟೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅದರಿಂದ ನನ್ನನ್ನು ಕೊಂದು ತಿಂದುಬಿಡು ನೀನು ಅಂತ ಹೇಳ್ಬಿಟ್ಟು ನರಿ ಅನ್ನುತ್ತೆ. ಅದೇ ಮಾತನ್ನು ತೋಳ ಹೇಳುತ್ತೆ, ಹದ್ದು ಹೇಳ್ತದೆ, ಸೀಳು ನಾಯಿಗಳು, ಇವೆಲ್ಲ ಅಲ್ಲಿರ್ತಕ್ಕಂಥವೆಲ್ಲವೂ ಸಣ್ಣ ಸಣ್ಣ ಪ್ರಾಣಿಗಳು ಹೇಳ್ತವೆ. ಅದೇ ರೀತಿ ಇದರ ಸರ್ದಿ ಬಂದಾಗ ಒಂಟೆನೂ ಕೂಡ ಹೇಳಿಬಿಡ್ತದೆ. ಅವಾಗ ಮೊದಲೇ ಮಾತು ತೊಗೊಂಡಿದ್ವಲ್ಲ, ಒಂಟೆ ತಾನಾಗೆ ತಾನು ಒಪ್ಕೊಂಡ್ರೆ ಅದನ್ನು ಕೊಂದು ತಿನ್ಬೋದು ಅಂತ. ಆವಾಗ ಆ ಸಿಂಹ ಇದನ್ನು ಕೊಂದು ಎಲ್ಲರಿಗೂ ಊಟ ಮಾಡಿಸ್ಬಿಡ್ತದೆ. ನೋಡಿರಿ, ಈ ಕೆಟ್ಟವರ ಜೊತೆಯಲ್ಲಿ ಇದ್ದರೆ ಯಾವತ್ತಾದರೂ ಒಂದು ರೀತಿಯಲ್ಲಿ ನಮಗೆ ಕಷ್ಟ ಬಂದೇ ಬರ್ತದೆ. ಮೋಸ ಮಾಡಿ ಆದರೂ ಕೂಡ ಯಾವುದೇ ಒಂದು ಅಡ್ಡದಾರಿಯಲ್ಲಾದ್ರೂ ಸಹ ಕೆಟ್ಟದ್ದು ಹಾಗೇ ಆಗುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ನಾವು ಮಹಾಭಾರತದಲ್ಲಿ ನೋಡ್ತೀವಿ, ಭೀಷ್ಮ ಮತ್ತು ದ್ರೋಣಾಚಾರ್ಯ, ಈ ದ್ರೋಣಾಚಾರ್ಯರು ಈ ಭೂಮಿನಲ್ಲಿ ಹುಟ್ಟಿರ್ತಕ್ಕಂಥ ಅತಿ ದೊಡ್ಡ ಶ್ರೇಷ್ಠ ಮಹಂತರು, ಶ್ರೇಷ್ಠ ದಾರ್ಶನಿಕರು ಅವರಿಬ್ಬರೂ, ಋಷಿಗಳು, ಅತ್ಯಂತ ಒಳ್ಳೆಯ ಋಷಿಗಳು ಅವರಿಬ್ಬರೂ ಕೂಡ. ಭೀಷ್ಮ ಪ್ರತಿಜ್ಞೆ ಅಂತಂದರೆ ಇವತ್ತು ವಿಶ್ವವಿಖ್ಯಾತಿ. ಅವರು ಕೊಟ್ಟ ಮಾತನ್ನು ಎಲ್ಲೂ ಕೂಡ ಫೇಲೇ ಆಗ್ತಿರ್ಲಿಲ್ವಂತೆ, ಪ್ರತಿಜ್ಞೆ ಮಾಡಿದ್ರೆ ಭೀಷ್ಮ. ಹಾಗೆ ದ್ರೋಣಾಚಾರ್ಯ ಮಹಾಜ್ಞಾನಿ, ಆ ಮಹಾಭಾರತದಲ್ಲಿ ಎಲ್ಲರಿಗೂ ಬಿಲ್ಲು ವಿದ್ಯೆ ಹೇಳಿಕೊಟ್ಟಂಥ ಮಹಾ ಚಾಣಾಕ್ಷ ದ್ರೋಣಾಚಾರಿ. ಆದರೆ ಅವರಿಬ್ಬರೂ ಕೂಡ ದುರ್ಯೋಧನ ಜೊತೆಯಲ್ಲಿದ್ದರು. ದುರ್ಯೋಧನ ಜೊತೆಯಲ್ಲಿ ಇದ್ದಿದ್ದಕ್ಕೋಸ್ಕರ ಅವರು ಎಂತಹ ದೊಡ್ಡ ವಿದ್ವಾಂಸರಾಗಿದ್ರೂ ಕೂಡ, ಬಿಲ್ಲು ವಿದ್ಯೆ ಪಾರಂಗತರಾಗಿದ್ರೂ ಕೂಡ, ಚರಿತ್ರೆಯಲ್ಲಿ ಅತಿ ದೊಡ್ಡ ಹೆಸರು ಅವ್ರಿಗಿದ್ರೂ ಕೂಡ, ದುರ್ಯೋಧನನ ಜೊತೆಯಲ್ಲಿ ಇದ್ದಿದ್ದಕ್ಕೆ ಅವ್ರಿಗಿಬ್ಬರಿಗೂ ಸಾವು ಬಂತು. ಅವರು ಸತ್ರು. ಅವರು ಯಾರ ಜೊತೆಯಲ್ಲಿದ್ದು ಸತ್ರು? ಕೆಟ್ಟವರ ಜೊತೆಯಲ್ಲಿದ್ದು ಸತ್ರು. ಆದರೆ 5 ಜನ ಪಾಂಡವರಲ್ಲಿ ಯಾರಾದರೂ ಸತ್ರ? ಇಲ್ಲ. ಅವರು ಒಳ್ಳೆ ಕಡೆ ಇದ್ದರು, ಕೃಷ್ಣನ ಕಡೆ ಇದ್ದರು, ಸತ್ಯದ ಕಡೆ ಇದ್ದರು. ಅದಕ್ಕೋಸ್ಕರ ಅವರು ಸಾಯಲೇ ಇಲ್ಲ. ಯಾರು 5 ಜನದಲ್ಲಿ ಒಬ್ಬರು ಸಾಯಲಿಲ್ಲ. ಆದರೆ ದುರ್ಯೋಧನ ವಂಶದವರು 101 ಜನ ಅಣ್ಣ ತಮ್ಮಂದಿರು, ದುರ್ಯೋಧನ ಅಣ್ಣ ತಮ್ಮಂದಿರೆಷ್ಟು 101 ಜನ, ಯಾರೂ ಉಳಿಲಿಲ್ಲ. ಕೊನೆಗೆ ಭೀಷ್ಮ ದ್ರೋಣಾಚಾರ್ಯರು ಯಾರೂ ಉಳಿಲಿಲ್ಲ. ಆದ್ದರಿಂದ ನಾವು ಯಾವತ್ತು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯವರ ಸಂಘ, ಒಳ್ಳೆಯವರ ಸಹವಾಸ, ಒಳ್ಳೆಯ ಮಿತ್ರರನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ನಾವು ಈ ಭೂಮಿಯ ಮೇಲೆ ಕೆಲವು ದಿನ ನಾವು ಒಳ್ಳೆಯವರಾಗಿ ಬದುಕ್ಬೋದು. ಇಲ್ಲ ಅಂತಂದರೆ ನಾವು ಕೆಟ್ಟ ಹೆಸರು ತೊಗೊಳ್ಬೇಕಾಗುತ್ತೆ.